ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಭಾನುವಾರ ಭಾನುವಾರ ಬೆಳಿಗ್ಗೆಯಿಂದ ಬೆಳಿಗ್ಗೆ ಅಲ್ಲ ಸಾರಿ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಮಧ್ಯಾಹ್ನದಿಂದ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವಾಗ ಜಸ್ಟ್ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಚಳಿ ಇತ್ತು ಅಂಥೇಳಿ ಸ್ವಲ್ಪ ಸ್ವೆಟರ್ ಥರ ಇರುವಂತಹ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ, ಸ್ವೆಟ್ ಶರ್ಟ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲ ಹೋಗ್ತೀನಿ ಅಂಥೇಳಿ ಹೇಳ್ತೀನಿ ರೀ. ಹಾಗೆ ಊಟಕ್ಕೆ ಮಧ್ಯಾಹ್ನ ಇವತ್ತು ಟೊಮೊಟೊ ಗೊಜ್ಜು ಮತ್ತು ಅನ್ನ ಮಾಡಿದ್ದೆ, ಅಷ್ಟೇ ತೋರಿಸ್ತೀನಿ ಅದೂ. ಹಾಗೆ ಇವಾಗ ಜಸ್ಟ್ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಬನ್ನಿ, ಊಟ ಎಲ್ಲ ಮಾಡಿಬಿಡೋಣ. ಫಸ್ಟು ಊಟ ಮಾಡಿಬಿಟ್ಟು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಶ್ ಟೊಮೊಟೊ ಚಿತ್ರಾನ್ನ ಸರಿಯಾಗಿ ಕಲಿಸ್ಕೊಂಡಿಲ್ಲ, ಅದು ತುಂಬ ಹೊಟ್ಟೆ ಹಸಿತಾ ಇತ್ತು, ಹಾಗಾಗಿ ಸರಿಯಾಗಿ ಕಲಿಸ್ಕೊಂಡಿಲ್ಲ. ಹಾಗೆ ಊಟ ಮಾಡ್ತಾ ಮಾಡ್ತಾ ಕಲಿಸ್ಕೊಳ್ಳೋಣ ಅಂದ್ಕೊಂಡು ನನ್ನ ಮಗಳಿಗೆ ಕಲಿಸಿ ಕೊಟ್ಬಿಟ್ಟಿದ್ದೆ. ನೋಡಿ, ನನ್ನ ಮಗಳಿಗೆ ಕಲಿಸ್ಕೊಂಡು ಅವಾಗಲೇ ಚೆನ್ನಾಗಿ ಕಲಿಸ್ಬಿಟ್ಟು ಊಟ ಕೊಟ್ಟಿದ್ದೆ. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಆಯಿತು. ಊಟ ಆದಮೇಲೆ ಸ್ವಲ್ಪ ಇವಾಗ ಹೊರಗಡೆ ಹೋಗೋಣ ಅಂತ ಸ್ವಲ್ಪ ಲಿಪ್ಟಿಗೆಲ್ಲ ಹಚ್ಕೊಂಡೆ ರೆಡಿಯಾಗಿದ್ದೀನಿ. ಹಾಗೆ ಇವತ್ತು ಸ್ಯಾರಿ ಶಾಪಿಂಗು, ಗೋಲ್ಡ್ ಶಾಪಿಂಗು, ಸಿಲ್ವರ್ ಶಾಪಿಂಗು 3 ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಬ್ಲಾಗ್ ಯಾವ ಥರ ಹೋಗುತ್ತೆ, ಏನು ಎತ್ತ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಇವಾಗ ಫುಲ್ ರೆಡಿಯಾಗಿದ್ದೀನಿ. ಸ್ವಲ್ಪ ಹೊತ್ತು ಮಲಿಕೊಂಡು ಎದ್ದೆ. ಅಲ್ಲಿ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಅಲ್ಲಿ ಇದು ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೆ ಫಸ್ಟು. ಚೆನ್ನಾಗಿತ್ತು ಸ್ಯಾರಿ, ಸೂಪರಾಗಿತ್ತು. ನೀವು ತೊಗೋಬೋದು, ಆಫರಲ್ಲಿ ಇಟ್ಟಿದ್ದರು, ಚೆನ್ನಾಗಿತ್ತು ಅಂಥೇಳಿ ನಾನು ಬಂದಿದ್ದೆ. ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಸ್ಯಾರೀಸು. ಇದು ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ಸ್ಯಾರಿ ಶಾಪಿಂಗ್. ಇದು ಪಾರ್ವತಿ ಸಿಲ್ಕ್ ಸ್ಯಾರಿ, ಎಲ್ಲ ಥರದ್ದು ಸ್ಯಾರಿ ಶಾಪಿಂಗ್ಸ್ ಇತ್ತು. ಪಾರ್ವತಿ ಸಿಲ್ಕ್ ಸ್ಯಾರೀಸ್ ಅಂತೇಳಿ ಆ ಥರ ನೇಮು. ಮಾತ್ರ ಎಲ್ಲ ಥರದ್ದು ಸ್ಯಾರೀಸ್ ಇತ್ತು, ಚೆನ್ನಾಗಿತ್ತು. ನೋಡಿ, ನಿಮ್ಮ ಜೊತೆನೂ ಒಂದೊಂದೇ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಹಾಗೆ ಅಂದರೆ ಸ್ವಲ್ಪ ಜನನೂ ಇದ್ದರು. ಆಮೇಲೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಸೀರೆ ತಗೊಂಡು ನೀವು ಚಾಯ್ಸ್ ಮಾಡ್ಬೋದು. ಅವರು ಓಪನ್ ಮಾಡಿ ತೋರಿಸ್ತಾರೆ, ನಿಮಗೆ ರೇಟ್ ಹೇಳ್ತಾರೆ, ಇಷ್ಟಿಷ್ಟಿಗೆ ಇಲ್ಲಿ ಬೇಕು ಅಂಥೇಳಿ. ನಾನು ಒಂದು 4 to 5 ಸೀರೆಸ್ಸು ತಗೊಂಡು, ಸ್ಯಾರೀಸ್ ತಗೊಂಡು ಫಸ್ಟಿಗೆ ಇಟ್ಕೊಂಡಿದ್ದೆ. ಅದರಲ್ಲಿ ಯಾವುದಾದ್ರೂ ನೋಡೋಣ ಅಂದ್ಕೊಂಡು ಇದು ನನಗೆ ಫಸ್ಟು ತುಂಬ ಇಷ್ಟ ಆಗಿತ್ತು. ಈ ಸ್ಯಾರಿ ಹೋದ ತಕ್ಷಣ ಫಸ್ಟು ಕಣ್ಣಿಗೆ ಬಿದ್ದಿರೋದೇ ಇದೇ ಸ್ಯಾರಿ. ಆದರೆ ಇದು ಸ್ವಲ್ಪ ಕಡಿಮೆ ಇತ್ತು ರೇಟು ಅಂಥೇಳಿ ತಗೊಂಡಿಲ್ಲ. ಇದು ಇರೋದು 630ನೋ 730 ಅಷ್ಟೇ, 650 ರೂಪಾಯಿನೋ 700 ರೂಪಾಯಿ ಇತ್ತು ಅಷ್ಟೇ. ಅದಕ್ಕೆ ಅದು ತಗೊಂಡಿಲ್ಲ. ಇವಾಗ ಬೇರೆ ನೋಡೋಣ ಅಂದ್ಕೊಂಡು ನೋಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಹತ್ರ ಒಂದು ಸೀರೆ ಇದೆ, ಅವರು ಎತ್ತಿಟ್ಕೊಂಡಿದ್ರು, ಅದು ನೋಡ್ತಾ ಇದ್ವಿ ನಾನು, ನನ್ನ ಮಗಳು, ಹಾಗೆ ನನ್ನ ಹಸ್ಬೆಂಡು ಚಾಯ್ಸ್ ಮಾಡಿದ್ದು ತೊಗೋತೀನಿ. ಇವಾಗ ಫಸ್ಟಿಗೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಚಾಯ್ಸ್ ಮಾಡಲಿ ಅಂಥೇಳಿ ನನಗೆ ಇಷ್ಟ ಆಗಿರೋದು ಒಂದು 4 to 5 ಸ್ಯಾರೀಸ್ ಎಲ್ಲ ತಗೊಂಡು ಇಟ್ಕೊಳ್ತೀನಿ. ಆಮೇಲೆ ಅದರಲ್ಲಿ ನೋಡೋಣ ಅಂಥೇಳಿ ನಾನು ನೋಡೋಣ ಒಂದು 3 to 4 thousand ಮಟ್ಟ ತಗೊಳ್ಳೋಣ ಅಂದ್ಕೊಂಡು ಹೋಗಿದ್ದೆ. ಅಲ್ಲಿ ಆಫರ್ ಹಾಕಿದ್ರು. 3000 ಸ್ಯಾರೀಸ್ 2000 ಅಂತೇಳಿ ಆಫರ್ ಹಾಕಿದ್ರು. ಅದಕ್ಕೆ ನಾನು ಅಷ್ಟೇ ಇರೋದು. ಆಮೇಲೆ 4000 3000, ನನಗೆ 4000 ಸ್ಯಾರೀಸ್ ಏನು ಅಷ್ಟೊಂದು ಇಷ್ಟ ಆಗಿಲ್ಲ. 3000 ಸ್ಯಾರಿ ಇತ್ತಲ್ವ, ಅದು ಇಷ್ಟ ಆಯಿತು. ಆ ಥರಲ್ಲೇ ತೊಗೊಳ್ಳೋಣ ಅಂದ್ಕೊಂಡು ತಗೊಂಡಿದ್ದೀನಿ. ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂಥೇಳಿ ಇವಾಗಲೇ ತೋರಿಸೋದಿಲ್ಲ, ಅದು ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ತೋರಿಸ್ತೀನಿ, ಸರಿನಾ? ಇವಾಗ ಮನೆಗೆ ಹೋದ್ಮೇಲೂ ಅದೇನು ತೋರಿಸೋದಿಲ್ಲ ನಿಮಗೆ. ಯಾಕಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಸರ್ಪ್ರೈಸ್ ಆಗಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಶಾಪಿನು ಏನಾದರೂ ಲೊಕೇಶನ್ ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಹೋಗಿರೋದು, ಚೆನ್ನಾಗಿತ್ತು. ಕಾಮಾಕ್ಷಿ ಪಾಳ್ಯ, ಬೆಂಗಳೂರು
ಕಾಮಾಕ್ಷಿ ಪಾಳ್ಯ. ನಿಮಗೆ ಎಲ್ಲಾದರೂ ಹತ್ತಿರ ಇದ್ದರೆ ಹೋಗಿಬಿಟ್ಟು ಬನ್ನಿ. ಹಾಗೆ ಯಾರ್ಯಾರು ಹೋಗಿದ್ದೀರಾ ಅಂಥೇಳಿ ನನಗೂ ಕಮೆಂಟ್ ಮಾಡಿ. ಇವಾಗ ತುಂಬಾ ತುಂಬಾ ಸ್ಯಾರೀಸ್ ಇದ್ವು, ತುಂಬಾ ಚೆನ್ನಾಗಿತ್ತು. ನೋಡ್ಬೋದು, ತೊಗೋಬೋದಾಗಿತ್ತು. ಆ ಥರ ಇದೆಲ್ಲ ಇತ್ತು. ನಿಮ್ಗೆ ಇಷ್ಟ ಆಗ್ಬೋದು. ನಾನೇನು ಗೊತ್ತಾ ಫ್ರೆಂಡ್ಸ್, ಸ್ಯಾರೀಸ್ ತೊಗೊಳಕ್ಕೆ ತುಂಬಾ ಟೈಮ್ ತೊಗೊಳ್ಳೋದಿಲ್ಲ. ಯಾಕಂದರೆ ನಾನು ಒಂದು ಶಾಪಿಗೆ ಹೋಗ್ಬಿಟ್ಟು ನನಗೆ ಯಾವುದು ಸ್ಯಾರಿ ಇಷ್ಟ ಆಗುತ್ತೋ ಅಲ್ಲೇ ತೊಗೊಂಡು ಬರ್ತೀನಿ. ನಾನು ಈ ಸ್ಯಾರೀಸ್ ಆಗಲಿ, ಡ್ರೆಸ್ಸುಗಳಾಗಲಿ, ನನ್ನ ಮಗಳ ಡ್ರೆಸ್ ಆಗಲಿ ತುಂಬ ಶಾಪೆಲ್ಲ ಓಡಾಡಿ ಬೇರೆ ಬೇರೆ ತಿರುಗಿ ಅಲ್ಲಿ ಇಲ್ಲಿ ಇಷ್ಟ ಆಗಿಲ್ಲ ಅಂಥೇಳಿ ಬರೋದು, ಆ ಥರ ಎಲ್ಲ ಮಾಡೋದಿಲ್ಲ. ನನಗೆ ಒಂದು ಅಂಗಡಿಗೆ ಹೋದ ತಕ್ಷಣ ನಾನು ಆ ಅಂಗಡಿಗೆ ಹೋಗಿ ಪೂರ್ತಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ತಗೊಂಡೇ ಬರ್ತೀನಿ. ಇಷ್ಟ ಆಗಿಲ್ಲ ಅಂದರೆ ನನಗೆ ಇಷ್ಟ ಆಗೋದಿಲ್ಲ ಅಂತೇನೇನಿಲ್ಲ. ನೋಡ್ತೀನಿ ನಾನು ಫಸ್ಟು ಅದ್ರ ಕಮೆಂಟು ಯಾವ ಥರ ಇದೆ ಶಾಪು, ಹೇಗೆ ಅಂತೆಲ್ಲ ನೋಡಿಬಿಟ್ಟೆ ಹೋಗ್ತೀನಲ್ವಾ. ಅಂದರೆ ನನಗೆ ಪರಿಚಯ ಇದ್ದರೆ ಅದು ಚೆನ್ನಾಗಿತ್ತು. ಇದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ನೋಡಿದರೆ ಯಾವ ಥರ ಇದೆ ಅಲ್ಲಿ ಅಂಥೇಳಿ ಎಲ್ಲ ನೋಡಿಬಿಟ್ಟೆ ಹೋಗಿದ್ದರಿಂದ ಒಂದೇ ಸಲ ಫಿಕ್ಸ್ ಆಗಿದ್ದೆ ನಾನು. ನನಗೆ ಅಷ್ಟೊಂದು ಓಡಾಡಬೇಕು ಅಂತೇಳಿ ಅಷ್ಟೊಂದು ನಿಜವಾಗ್ಲೂ ಪೇಷನ್ಸು ಇರೋದಿಲ್ಲ. ಬೇರೆ ಬೇರೆ ಶಾಪಿಗೆ ಹೋಗಬೇಕು ಅಂಥೇಳಿ ಅದಕ್ಕೆ ಹೋಗೋದಿಲ್ಲ. ಒಂದೇ ಒಂದು ಶಾಪಿಗಲ್ಲಿ ಒಂದೇ ಒಂದು ಶಾಪಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬರೋಕ್ಕೆ ಪೂರ್ತಿ ಟ್ರೈ ಮಾಡ್ತೀನಿ. ಹಾಗೆ ಇವಾಗ ಆಲ್ಮೋಸ್ಟ್ ನೋಡಿ, ನನ್ನ ಹಸ್ಬೆಂಡು ಅದು 4 to 5 ಸ್ಯಾರೀಸು ತೆಗ್ದು ಇಟ್ಕೊಂಡಿದ್ರು. ಅವರು ತೆಗೆದಿಟ್ಕೊಂಡಿದ್ರು, ನಾನು ತೆಗೆದಿಟ್ಕೊಂಡು ನನಗಂತೂ ಕಾಲು ತುಂಬಾ ನೋಯ್ತಾಯಿತ್ತು. ಅದಕ್ಕೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಮಾಡಿದರು. ಸರಿ ಅಂಥೇಳಿ ನಾನು ಬಂದು ಕೂತ್ಕೊಂಡ್ಬಿಟ್ಟೆ. ಅವರು ಅಪ್ಪ ಮಗಳಿಬ್ಬರು ಹೋಗಿ ಸ್ಯಾರೀಸ್ ಎಲ್ಲ ತೊಗೊಂಬಂದು ತೋರಿಸ್ತಾಯಿದ್ರು. ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಇವೆಲ್ಲ ಸ್ಯಾರಿ ತಂದು ನಾನು ಈ ಕಡೆ ಕೂತ್ಕೊಂಡ್ಬಿಟ್ಟಿದ್ದೆ. ನನಗೆ ಕಾಲು ಬೇರೆ ನೋಯ್ತಾಯಿತ್ತು. ಅದಕ್ಕೇನೆ ಕೂತ್ಕೊಂಡಿದ್ದಕ್ಕೆ ಅಪ್ಪ ಮಗಳು ಇಬ್ಬರು ಹೋಗಿ ಸ್ಯಾರಿ ಹೋಗಿ ತಗೊಬಂದು ತೋರಿಸ್ತಾಯಿದ್ರು. ಇದರಲ್ಲಿ ನಾನು ಯಾವುದೋ ಒಂದು ಸೀರೆ ತೊಗೊಂಡಿದ್ದೀನಿ. ನೀವು ಕಮೆಂಟ್ ಮಾಡಿ ನಾನು ಯಾವ್ದು ತೊಗೊಂಡಿದ್ದೀನಿ ಅಂಥೇಳಿ. ನಾನು ಸ್ವಲ್ಪ ಲೈಟ್ ಕಲರ್ ಇಷ್ಟಪಡ್ತೀನಿ. ನನಗೆ ಡಾರ್ಕ್ ಕಲರು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಯಾಕಂದರೆ ನಾನು ಸ್ವಲ್ಪ ಕಲರ್ ಆಗಿದ್ದರಿಂದ ನನಗೆ ಲೈಟ್ ಕಲರೇ ಇಷ್ಟ ಆಗುತ್ತೆ. ಡಾರ್ಕ್ ಕಲರ್ ಆದರೆ ನನ್ನ ಸ್ಯಾರಿ ಎದ್ದು ಕಾಣುತ್ತೆ. ಅದಕ್ಕೆ ನಾನೇನು ಸ್ವಲ್ಪ ಡಾರ್ಕ್ ಆಗಿಲ್ಲಲ್ವಾ, ಅದಕ್ಕೇ ನಾನು ಸ್ವಲ್ಪ ಲೈಟ್ ಕಲರೇ ತೊಗೊಳಕ್ಕೆ ಇಷ್ಟಪಡ್ತೀನಿ. ನಾನು ಇಯರ್ಲಿನೂ ಸ್ವಲ್ಪ ಲೈಟ್ ಕಲರೇ ತೊಗೋತೀನಿ. ಇದರಲ್ಲಿ ತೋರಿಸ್ತಾ ಇದ್ದೀನಲ್ವ ಫ್ರೆಂಡ್ಸ್, ಅದರಲ್ಲಿ ನಾನು ಯಾವುದೋ ಒಂದು ಸೀರೆ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಯಿತು ಅಂಥೇಳಿಯೂ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆಯಿತಾ ಇಲ್ವೋ ಅಂಥೇಳಿಯೂ ಕಮೆಂಟ್ ಮಾಡಿ. ನಾನು ತೋರಿಸ್ತಾ ಇರುವ ಸ್ಯಾರೀಸು ಫುಲ್ಲು ವರ್ಕ್ ಇದೆ. ದೊಡ್ಡ ಬಾರ್ಡರು ಫುಲ್ ಎಲ್ಲ ವರ್ಕ್ ಇದೆ. ಚೆನ್ನಾಗಿದೆ. ನನಗಿಷ್ಟ ಆಯಿತು. ನಿಮ್ಗೆ ಹೇಗಾಯಿತು ಅಂತೇಳಿ ನನಗೆ ಕಮೆಂಟ್ ಮಾಡಿ, ಸರಿನಾ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಅದರಲ್ಲಿ ನೋಡಿ, ಇವಾಗೆಲ್ಲ ತಂದು ಕೊಡ್ತಾಯಿದ್ರು. ಅಪ್ಪ ಮಗಳು ಇಬ್ಬರೂ ತಂದು ತೋರಿಸ್ತಾ ಇದ್ರು. ನನಗೆ ಯಾವುದು ಇಷ್ಟ ಆಗುತ್ತೆ ಅದು ತಗೊಂಡೆ ಅಷ್ಟೇ. ನಾನು ನಿಜ ಹೇಳ್ಬೇಕಾದ್ರೆ ಫಸ್ಟಿಗೆ ತೊಗೊಂಡಿರೋ ಸೀರೆನೇ ತೊಗೊಂಡಿದ್ದೀನಿ. ಅದು 7,000 ಅಲ್ಲ, ಇದು ಬೇರೆದು. ಇದರಲ್ಲಿ ಫಸ್ಟಿಗೆ ಇಟ್ಕೊಂಡಿರೋದು ಅದೇ ಸ್ಯಾರಿ ತೊಗೊಂಡಿರೋದು. ಇನ್ನು ಬೇರೆದು ಯಾವುದೂ ತಗೊಂಡಿಲ್ಲ. ಎಷ್ಟು ತೊಗೊಂಬಂದು ಇಡ್ತಾಯಿದ್ರು, ಅದರ ತೊಗೊಂಡಿಲ್ಲ ನಾನು. ಫಸ್ಟಿಗೆ ಯಾವ್ದು ನೋಡಿದ್ವೋ ಅದೇ ಸೀರೆ ತೊಗೊಂಡಿದ್ದೀನಿ. ಅದು ಹಾಗೆ ಅಲ್ವಾ, ಫಸ್ಟ್ ಈಸ್ ಬೆಸ್ಟು, ಲಾಸ್ಟ್ ಈಸ್ ವೇಸ್ಟು ಅಂತಾರಲ್ವ. ಅದಕ್ಕೆ ಫಸ್ಟಿದು ಸೀರೆನೇ ಬೆಸ್ಟು ಅಂಥೇಳಿ ಸುಮ್ಮನೆ ನೋಡೋದು ನಾವು ಅಷ್ಟೇ. ಫಸ್ಟ್ ಸೀರೆನೇ ತಗೊಂಡು ಎಲ್ಲ ಚಾಯ್ಸ್ ಮಾಡಿದೆ. ಇದೆಲ್ಲ 2,000 ಸ್ಯಾರೀಸ್ ನಾನು ತೋರಿಸಿದ್ದೀನಲ್ವ, ಅದೆಲ್ಲ 2,500 ಸೀರೆ. ನೋಡಿ ಇವಾಗ ನನ್ನ ಮಗಳು ಮತ್ತೆ ತೋರಿಸ್ತಾವಳೆ. ಮತ್ತೆ ಹೋಗಿ ತೊಗೊಂಬಂದು ಇದು ತೊಗೊಂಬಮ್ಮಿ ಅದು ತೊಗೊಂಬಮ್ಮಿ 2 ಸ್ಯಾರಿ ತೊಗೋ ಅಂತ ಹೇಳಿದ್ಲು. ಸರಿ ಫ್ರೆಂಡ್ಸ್, ಇವಾಗ ಸ್ಯಾರಿ ಶಾಪಿಂಗ್ ಎಲ್ಲ ಆಯಿತು. ಇವಾಗ ಗೋಲ್ಡ್ ಶಾಪಿಂಗ್ ಮಾಡೋಕ್ಕಂತೇಳಿ ಬಂದಿದ್ದೀನಿ ನೋಡಿ. ಅಂದರೆ ಪೂರ್ತಿ ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಸ್ವಲ್ಪನೇ ನನಗೆ ಎಷ್ಟಾಗುತ್ತೋ ಅಷ್ಟು. ಜನ ಇದ್ದರು, ಇಲ್ಲೂ ತುಂಬ ಜನ ಇದ್ದರು. ಹಾಗೆ ನಾನು ಒಂದು ಏನು ತೊಗೊಂಡೆ ಅಂದರೆ ಮೂಗ್ಬಟ್ಟು, ಹಾಗೆ ಒಂದು ಬೆಳ್ಳಿ ಕಾಯಿನ್ ತೊಗೊಳ್ಳೋಣ ಅಂದ್ಕೊಂಡು, ಚಿನ್ನದ ಮೂಗ್ಬಟ್ಟು ಹಾಗೆ ಒಂದು ಬೆಳ್ಳಿ ಕಾಯಿನ್ ತೊಗೊಳ್ಳೋಣ ಅಂದ್ಕೊಂಡೆ. ಚಿನ್ನದ ಮೂಗ್ಬಟ್ಟು ನನಗೆಲ್ಲ ಲಕ್ಷ್ಮಿ ಮುಕ್ಕುಡಕ್ಕೆ ಸ್ವಲ್ಪ ದೊಡ್ಡದು ತೊಗೊಂಡು ಹಾಕೋಣ ಅಂದ್ಕೊಂಡು ತೊಗೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ, ಶೇರ್ ಮಾಡೋಕ್ಕಾದ್ರೆ ಶೇರ್ ಮಾಡ್ತೀನಿ. ಇಲ್ಲಾಂದರೆ ಅದೇನೋ ಶಾಪಿಂಗ್ ವ್ಲಾಗ್ಸ್, ಇನ್ನೂ ತುಂಬ ಶಾಪಿಂಗ್ ಮಾಡಬೇಕು, ಅವೆಲ್ಲ ಶೇರ್ ಮಾಡಿದಾಗ ಒಂದೇ ಸಲ ಶೇರ್ ಮಾಡ್ತೀನಿ, ಸರಿನಾ. ಇದರಲ್ಲೂ ಒಂದು ತೊಗೊಂಡಿದ್ದೀನಿ. ಮೂಗ್ಬಟ್ಟಲ್ಲಿ ಒಂದು ದೊಡ್ಡದು ಮೂಗ್ಬಟ್ಟು ತೊಗೊಂಡಿದ್ದೀನಿ. ಹಾಗೆ ಬೆಳ್ಳಿ ಕಾಯಿನೆಲ್ಲ ತೋರಿಸ್ತೀನಿ. ಅದರಲ್ಲಿ ಒಂದು ಬೆಳ್ಳಿ ಕಾಯಿನು ತೊಗೊಂಡಿದ್ದೀನಿ. ಇಷ್ಟು ಇವತ್ತು ಶಾಪಿಂಗ್ ಆಯಿತು. ಸೀರೆ,
ಗೋಲ್ಡು ಸಿಲ್ವರ್ ಮೂರೂ ಶಾಪಿಂಗ್ ಆಯಿತು. ಇನ್ನೂ ತುಂಬ ಶಾಪಿಂಗ್ಸ್ ಇದೆ. ಇವಾಗ ಒಂದು ಸ್ವಲ್ಪ ನನ್ನ ಮಕ್ಕಳಿಗೆ ಟೆಸ್ಟ್ ಇದ್ದಿದ್ದ ಕಾರಣ ನಾನು ಜಾಸ್ತಿ ಶಾಪಿಂಗ್ಸ್ ಎಲ್ಲ ಮಾಡೋಕ್ಕೋಗಿಲ್ಲ. ಶಾಪಿಂಗ್ ಮಾಡೋಕ್ಕೆ ಹೋದರೆ ತುಂಬ ಲೇಟ್ ಆಗುತ್ತೆ. ಹಾಗೆ ದೂರ ದೂರ ಹೋಗಬೇಕು, ಚಿಕ್ಕಪೇಟೆಗೆಲ್ಲ ಹೋಗಬೇಕು ಅಂದರೆ ತುಂಬ ಟೈಮ್ ಆಗುತ್ತೆ. ಆಮೇಲೆ ಹೋಗಿ ಬಂದ್ರೂ ನನಗೆ ತುಂಬ ಸ್ಟ್ರೇನ್ ಆಗುತ್ತೆ ಸುತ್ತಾಡ್ಕೊಂಡು ಬಂದಿದ್ದಕ್ಕೆ. ಅದಕ್ಕೆ ಬೇಡ ಅಂದ್ಕೊಂಡು ಈ ವೀಕಲ್ಲಿ ನನ್ನ ಮಗಳಿಗೆ ಟೆಸ್ಟ್ ಆದಮೇಲೆ ನೆಕ್ಸ್ಟ್ ವೀಕಲ್ಲಿ ಹೋಗ್ತೀನಿ. ಅದು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸು ಆಗಿದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಇವಾಗ ಇದು ತೋರಿಸ್ತಾ ಇದ್ದೀನಿ. ಎಲ್ಲ ಮುಗ್ಬಿಟ್ಟು ಇತ್ತು, ಸ್ವಲ್ಪ ದೊಡ್ಡ ದೊಡ್ಡದೇ ಇತ್ತು. ದೊಡ್ಡದೇ ತೊಗೊಳ್ಳೋಣ, ಮುಖವಾಡಕ್ಕೆ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ತೊಗೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ. ನನಗೆ ಅದೇನೋ ಇಷ್ಟ ಆಯಿತು, ಅದ್ರ ಮೇಲೆ ಕಣ್ಣಿಟ್ಟಿದ್ದೀನಿ. ಅದು ಯಾವಾಗ ತಗೋತೀನಿ ಅಂತ ಗೊತ್ತಿಲ್ಲ. ಇದು ಮೂಗ್ಬಟ್ಟೆಲ್ಲ ಇಲ್ಲ ಫ್ರೆಂಡ್ಸ್, ಬೇರೆದು. ಆಲ್ಮೋಸ್ಟ್ ಇದರಲ್ಲಿ ಯಾವುದೋ ಒಂದು ತೊಗೊಂಡಿದ್ದೀನಿ. ನನ್ನ ಮಗಳು ಹೇಳ್ತಾಳೆ ಅದು ತೊಗೊಂಬಮ್ಮಿ, ಇದು ತೊಗೊಂಬಮ್ಮಿ, ಅದು ಮಾಡು ಮಮ್ಮಿ, ಇದು ಮಾಡು ಮಮ್ಮಿ, ಇದು ಚೆನ್ನಾಗಿದೆ ಅಂತಾನೇ ಇರ್ತಾಳೆ. ಅವಳು ಏನು ಹೇಳ್ತಾ ಇರ್ತಾಳೆ ನಾನು ಹೋಗ್ಬಿಟ್ಟು ನನ್ನ ಬಜೆಟ್ ಆಗಿದ್ದಷ್ಟು ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನಾನು ಸಿಲ್ವರ್ ಕಾಯಿನ್ ತೊಗೊಂಡಿರೋದು. ಇದು ಸ್ವಲ್ಪ ದೊಡ್ಡದಿದೆ ಅಲ್ವಾ, ಅದೇ ತೊಗೊಂಡಿರೋದು. ಲಕ್ಷ್ಮೀದು ಒಂದು ಗಣೇಶದಿತ್ತು, ಒಂದು ಲಕ್ಷ್ಮೀದಿತ್ತು. ಚಿಕ್ಕದು ಗಣೇಶದಿತ್ತು, ದೊಡ್ಡದು ಲಕ್ಷ್ಮೀದಿತ್ತು. ಅದಕ್ಕೆ ತೊಗೊಂಡಿದ್ದೀನಿ. ನಿಮಗೆ ಕರೆಕ್ಟಾಗಿ ಕ್ಲಿಯರಿಂಗ್ಸ್ ಆಗಿ ಕಾಣೋದಿಲ್ಲ ಅಂದ್ಕೊಂಡಿದ್ದೀನಿ, ಯಾಕಂದರೆ ಬರ್ನ್ ಆಗ್ತಾಯಿತ್ತು. ಅಲ್ಲೆಲ್ಲ ಗ್ಲಾಸ್ ಇರೋದ್ರಿಂದ ಗ್ಲಾಸ್ಗೇ ಅಫೆಕ್ಟ್ ಆಗ್ತಾ ಇದ್ರಿಂದ ಇದು ಗಣೇಶದ್ದು ಏನೂ ಕಾಣ್ತಾನೆ ಇದಕ್ಕೆಲ್ಲ. ಸಿಲ್ವರ್ದು ಚೆನ್ನಾಗಿತ್ತು, ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ಲಾಸ್ಟ್ ಇಯರೇ ತೊಗೋಬೇಕು ಅಂತ ಇದೆ. ಲಾಸ್ಟ್ ಇಯರು ಜಸ್ಟ್ 500 ರುಪೀಸ್ ಆದರೂ ಅದು ಮರೆತೇ ಹೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ಹಬ್ಬದ ಮುಂಚೆನೇ ತೊಗೊಳ್ಳೋಣ ಅಂದ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಇದು ಗಣೇಶದು ಇವಾಗ ಕ್ಲಿಯರಿಂಗ್ಸಾಗಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಹಾಗೆ ಇದು ಲಕ್ಷ್ಮೀದು ಇಷ್ಟು ತಗೊಂಡ್ವಿ. ಇಲ್ಲಿ ಲಕ್ಷ್ಮೀ ಮುಖವಾಡ ಇದೆ ಅಲ್ವಾ, ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನಿಜವಾಗ್ಲೂ ಅದು ಯಾವ ಥರ ಫಿನಿಶಿಂಗ್ ಇತ್ತು ಅಂದರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆದರೆ ಏನು ಮಾಡೋಣ, ಬಜೆಟ್ ಪ್ರಾಬ್ಲಮ್ಮು, ತೊಗೊಳಕ್ಕಾಗಿಲ್ಲ. ನೋಡೋಣ, ಮುಂದೆ ಆದರೆ ತೊಗೊಳಕ್ಕೆ ಟ್ರೈ ಮಾಡ್ತೀನಿ, ತೊಗೋತೀನಿ. ಇವಾಗ ಮೊಗ್ಬಟ್ಟೆಲ್ಲ ತೊಗೊಂಡಿದ್ದ, ಸಿಲ್ವರ್ ಕಾಯಿನ್ಸ್ ಎಲ್ಲ ತೊಗೊಂಡೆ. ಅದು ಬಿಲ್ ಹಾಕ್ತಾಯಿದ್ರು, ಅಷ್ಟರ ತನಕ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದೇ ಪ್ಲೇಸಲ್ಲಿ ಮಾತ್ರ ಮಾಡ್ಕೊಂಡಿದ್ದೀನಿ. ಆ ಕಡೆ ಎಲ್ಲ ಜನ ಇದ್ದರು ಅಂಥೇಳಿ ಆ ಕಡೆ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ. ಜಸ್ಟ್ ಸಿಲ್ವರ್ ಎಲ್ಲಿತ್ತು ಅಲ್ಲಿ ಕೂತ್ಕೊಂಡಿದ್ದಲ್ವ, ಅಲ್ಲೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೆ ಹತ್ರನೇ ಇರೋದು. ನನಗೇನು ಅಷ್ಟೊಂದೇನು ಹೇಳಬೇಕು ಅಂತ ಹೇಳಿಲ್ಲ, ಮನೆ ಹತ್ರ ಇರ್ತಾವಲ್ವ ಜ್ಯುವೆಲರ್ ಶಾಪು, ಸೊ ಇದೇ ಶಾಪು. ಅದು ಚೆನ್ನಾಗಿತ್ತು. ನನಗೆ ಅದು ಬೆಳ್ಳಿ ಮುಖವಾಡ ಇದೆ ಅಲ್ವ ಫ್ರೆಂಡ್ಸ್, ನೋಡಿ ತೋರಿಸ್ತಾ ಇದ್ದೀನಿ ಜೂಮ್ ಮಾಡಿಬಿಟ್ಟು. ಅದು ಒಂದು ದೊಡ್ಡದು 18,000, ಇನ್ನೊಂದು ಚಿಕ್ಕದು 15,000 ಅಂದರು. ಸೂಪರಾಗಿತ್ತು ನೋಡಿ. ಇವಾಗ ಮನೆಗೆ ಬಂದು ಸಾಂಬಾರು ಮಾಡ್ತಾಯಿದ್ದೀನಿ. ಇದು ವೆರಿ ಈಸಿಯಾಗಿರುವಂತಹ ಹೋಟೆಲಲ್ಲಿ ಕೊಡ್ತಾರಲ್ವ, ಡಾಬಾದಲ್ಲಿ, ಅದು ಸಾಂಬಾರು ಮಾಡಿದ್ದೀನಿ. ದಾಲ್ ಅಂಥೇಳಿ ಅದು ಮಾಡಿ, ಅನ್ನ ಮಾಡಿ, ಉಪ್ಪಿನಕಾಯಿ, ಹಾಗೆ ಸೌತೆಕಾಯಿ, ಮಾವಿನ ಹಣ್ಣು, ಇಷ್ಟು ಇವತ್ತಿನ ಊಟ ಆಯಿತು. ಬಜ್ಜಿ ಮಾಡೋಣ ಅಂದ್ಕೊಂಡೆ, ಮಾಡಲಿಲ್ಲ, ಪೇಷನ್ಸ್ ಇಲ್ಲ ಅಂಥೇಳಿ, ಅದಕ್ಕೆ ಇಷ್ಟೇ ಸಾಕು ಅಂತ ಹೇಳಿದ್ದೀನಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿದ್ರು ಕಮೆಂಟ್ ಮಾಡಿ. ಊಟ ಮಾಡಿ ಮಲಿಕೊಂಡೆ, ಸಖತ್ತು ಸುಸ್ತಾಗಿತ್ತು, ಬೇರೆ ಬೇರೆ ಕೆಲಸನೂ ಇತ್ತು. ಅವೆಲ್ಲ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಸರಿ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್.